ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ಈಗಾಗಲೇ ನೀವು ಬೆಳೆಯ ಉತ್ಪಾದನೆ ಹಾಗೂ ನಿರ್ವಹಣೆಯ ಕುರಿತಾಗಿ ತಿಳಿದಿದ್ರಿ. ಈಗ 8ನೇ ತರಗತಿಯ 2ನೇ ಅಧ್ಯಾಯ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು. ಈಗಾಗಲೇ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತು, ನಿಮ್ಮ ಕಣ್ಣೆದುರು ಕಾಣುವಂತಹ ಪ್ರಾಣಿಗಳು ಹಾಗೂ ಸಸ್ಯಗಳನ್ನು ನೀವು ಈಸಿಯಾಗಿ ಗುರುತಿಸ್ತೀರಾ, ಅವುಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಆದರೆ ನಿಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಬರಿಗಣ್ಣಿನಿಂದ ನೋಡಲು ಅಸಾಧ್ಯವಾದಂತಹ ಸೂಕ್ಷ್ಮಾಣು ಜೀವಿಗಳು ಸಹ ತುಂಬ ಸಂಖ್ಯೆಯ ಹಲವಾರು ಸೂಕ್ಷ್ಮಾಣು ಜೀವಿಗಳನ್ನು ನಾವು ಗಮನಿಸಬಹುದು. ಅವುಗಳನ್ನು ನಾವು ಸೂಕ್ಷ್ಮದರ್ಶಕದಿಂದ ವೀಕ್ಷಿಸಿದಾಗ ಮಾತ್ರ ಅವುಗಳನ್ನು ನಾವು ಕಾಣಬಹುದು. ಅಂತಹ ಜೀವಿಗಳನ್ನು ನಾವು ಸೂಕ್ಷ್ಮ ಜೀವಿಗಳು ಎನ್ನುತ್ತೇವೆ. ನಾವು ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲಗಳು ಹಾಗೂ ವೈರಸ್ಗಳ ಕುರಿತಾಗಿ ನಾವು ಯೂಟ್ಯೂಬ್ ಕ್ಲಾಸ್ ಮಾಡೋದಕ್ಕೂ ಸಹ ಒಂದು ಸೂಕ್ಷ್ಮ ಜೀವಿ ಕಾರಣ ಆಗಿದೆ. ಅದು ಯಾವುದು ನಿಮಗೆ ಗೊತ್ತಲ್ಲ ಮಕ್ಕಳೇ? ಯಾವುದದು? ಕೊರೋನಾ ವೈರಸ್. ಈ ಕೊರೋನಾ ವೈರಸ್ನಿಂದಾಗಿ ನಾವು ಈ ದಿನ ಯೂಟ್ಯೂಬ್ ಕ್ಲಾಸ್ ಮಾಡುವಂತಹ ಅನಿವಾರ್ಯತೆ ಉಂಟಾಗಿದೆ. ವಿದ್ಯಾರ್ಥಿಗಳೇ, ಈ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಪಾಠವನ್ನು ನಾನು PPTಗಳ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈ ಮುಂದಿನ ಒಂದು ವಿವರಣೆಯನ್ನು PPTಗಳ ಮೂಲಕ ಕೊಡುತ್ತೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು 8ನೇ ತರಗತಿಯ 2ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಬರುವಂತಹ ಕಲಿಕಾಂಶಗಳು ಏನೇನಪ್ಪ ಅಂತ ಅಂದರೆ, ಸೂಕ್ಷ್ಮ ಜೀವಿಗಳು, ಅದರ ಅರ್ಥ ಮತ್ತು ವಿಧಗಳು, ಸ್ನೇಹಿ ಸೂಕ್ಷ್ಮ ಜೀವಿಗಳು, ಮೊಸರು ಮತ್ತು ಬ್ರೆಡ್ ತಯಾರಿಕೆ, ಸೂಕ್ಷ್ಮ ಜೀವಿಗಳ ವಾಣಿಜ್ಯ ಬಳಕೆ, ಸೂಕ್ಷ್ಮ ಜೀವಿಗಳ ಔಷಧೀಯ ಬಳಕೆ, ಲಸಿಕೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದು ಮತ್ತು ಪರಿಸರವನ್ನು ಸ್ವಚ್ಛಗೊಳಿಸುವುದು, ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು, ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮ ಜೀವಿಗಳು, ಪ್ರಾಣಿಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳು, ಸಸ್ಯಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳು, ಆಹಾರದ ವಿಷಮಯವಾಗಲು ಕಾರಣ, ಅದ್ರ ಬಗ್ಗೆ ತಿಳಿದುಕೊಳ್ತೀವಿ. ಆಹಾರದ ರಾಸಾಯನಿಕ ವಿಧಾನ, ಅಡಿಗೆ ಉಪ್ಪು, ಸಕ್ಕರೆ, ಎಣ್ಣೆ ಮತ್ತು ವಿನೆಗರ್, ಶಾಖ ಮತ್ತು ತಂಪು ವಿಧಾನ ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ, ನೈಟ್ರೋಜನ್ ಸ್ಥಿರೀಕರಣ, ಈ ಎಲ್ಲ ಅಂಶಗಳ ಬಗ್ಗೆ ಈ ಅಧ್ಯಾಯದಲ್ಲಿ ತಿಳ್ಕೊತೀರ ಮಕ್ಕಳ. ಮೊದಲನೇದಾಗಿ ಸೂಕ್ಷ್ಮ ಜೀವಿಗಳು, ಇಂಗ್ಲೀಷಲ್ಲಿ ಇವಕ್ಕೆ ಏನಂತ ಕರೀತಾರೆ? ಮೈಕ್ರೋ ಆರ್ಗನಿಸಮ್ಸ್ ಅಥವಾ ಮೈಕ್ರೋಬ್ಸ್ ಅಂತ ಹೇಳಿ ಕರೀತಾರೆ. ಬರಿಗಣ್ಣಿನಿಂದ ನೋಡಲಾಗದ ಮತ್ತು ಸೂಕ್ಷ್ಮದರ್ಶಕ ಯಂತ್ರದಿಂದ ಮಾತ್ರ ನೋಡುವ ಜೀವಿಗಳು ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲಗಳು ಮತ್ತು ವೈರಸ್ಗಳಿಗೆ ನಾವು ಏನಂತ ಕರಿತೀವಿ? ಸೂಕ್ಷ್ಮ ಜೀವಿಗಳು ಎಂದು ಕರೆಯುತ್ತೇವೆ. ಮೊದಲನೇದಾಗಿ ವೈರಸ್ಗಳು. ಶೀತ, ಇನ್ಫ್ಲೂಯೆಂಜಾ, ಫ್ಲೂ, ಕರೋನಾ, HIV, ಹಲವು ಬಗೆಯ ಕೆಮ್ಮು, ಪೋಲಿಯೋ, ಸೀತಾಳೆ ಸಿಡುಬು ಇವಕ್ಕೆಲ್ಲ ಕಾರಣವಾಗುವಂತಹವು ವೈರಸ್ಗಳು. ಬ್ಯಾಕ್ಟೀರಿಯಾ, ಟೈಫಾಯ್ಡ್, ಕ್ಷಯ, TB ಅಂತ ನೋಡಿ, ಕ್ಷಯ, ಈ ರೋಗಗಳಿಗೆ ಕಾರಣವಾಗುವಂತಹ ಸೂಕ್ಷ್ಮಜೀವಿಗಳು ಬ್ಯಾಕ್ಟೀರಿಯಾಗಳು. ಪ್ರೋಟೋಜೋವಾ, ಭೇದಿ, ಮಲೇರಿಯಾಕ್ಕೆ ಕಾರಣವಾಗುತ್ತವೆ. ಇಲ್ಲಿ ಬ್ಯಾಕ್ಟೀರಿಯಾದ ಚಿತ್ರ ಕೊಟ್ಟಿದ್ದಾರೆ, ಗಮನಿಸಿ ಮಕ್ಕಳೇ. ಟೈಫಾಯ್ಡ್ ಬ್ಯಾಕ್ಟೀರಿಯಾದ ಚಿತ್ರವನ್ನು ಗಮನಿಸಿ. ಕ್ಷಯ ರೋಗಕ್ಕೆ ಕಾರಣವಾಗುವ ಬ್ಯಾಕ್ಟೀರಿಯಾದ ಚಿತ್ರ. ಮೈಕೋಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್, ಅದರ ಒಂದು ಚಿತ್ರವನ್ನು ಗಮನಿಸಿ. ಇನ್ಫ್ಲೂಯೆಂಜಾ ವೈರಸ್ನ ಚಿತ್ರವನ್ನು ಗಮನಿಸಿ ಮಕ್ಕಳೇ.
ಕರೋನಾ ರೋಗಕ್ಕೆ ಕಾರಣವಾಗುವಂತಹ ವೈರಸ್ ಗಮನಿಸಿ. ಪ್ರಸ್ತುತದಲ್ಲಿ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿರುವಂತಹ ವೈರಸ್, ಆ ವೈರಸ್ನ ಒಂದು ಚಿತ್ರ. ಪೋಲಿಯೋ, ಸೀತಾಳೆ ಸಿಡುಬಿಗೆ ಕಾರಣವಾಗುವಂತಹ ವೈರಸ್ನ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಮೊದಲನೇದಾಗಿ ವೈರಸ್ಗಳು. ಪ್ರೋಟೋಜೋವಾದಿಂದ ಉಂಟಾಗುವಂತಹ ಸಾಮಾನ್ಯ ಕಾಯಿಲೆಗಳು ಭೇದಿ ಮತ್ತು ಮಲೇರಿಯಾ. ಇಲ್ಲಿ ಮಲೇರಿಯಾಕ್ಕೆ ಕಾರಣವಾಗುವಂತಹ ಪ್ಲಾಸ್ಮೋಡಿಯಂನ ಚಿತ್ರ ಇದೆ ಮಕ್ಕಳೇ, ಗಮನಿಸಿ. ಪ್ಯಾರಾಮೀಸಿಯಂ ಮತ್ತು ಅಮೀಬಾದ ರಚನೆಯನ್ನು ಗಮನಿಸಿ. ಶೈವಲಗಳಿಗೆ ಉದಾಹರಣೆ ಕ್ಲೆಮಿಡೋಮೊನಾಸ್, ಯುಲೋಥ್ರಿಕ್ಸ್, ಸ್ಪೈರೋಗೈರಾ. ಅವುಗಳ ರಚನೆಯನ್ನು ಗಮನಿಸಿ. ಶಿಲೀಂಧ್ರಗಳು ಬ್ರೆಡ್ ಮೌಲ್ಡ್, ಪೆನ್ಸಿಲಿಯಂ, ಆಸ್ಪರ್ಜಿಲಸ್. ಶಿಲೀಂಧ್ರಗಳಿಗೆ ಉದಾಹರಣೆ. ಇವುಗಳ ರಚನೆಯನ್ನು ಗಮನಿಸಿ. ಸೂಕ್ಷ್ಮ ಜೀವಿಗಳು ಇಲ್ಲಿ ವಾಸಿಸುತ್ತವೆ. ಅಂದರೆ ಸೂಕ್ಷ್ಮ ಜೀವಿಗಳು ವಾಸಿಸುವಂತಹ ಪ್ರದೇಶಗಳನ್ನು ತಿಳಿಯೋಣ. ಈ ಸೂಕ್ಷ್ಮ ಜೀವಿಗಳು ಎಲ್ಲೆಲ್ಲಿ ವಾಸಿಸುತ್ತೆ ಅಂತ ಅಂದರೆ ಶೀತ ಪ್ರದೇಶಗಳಲ್ಲಿ, ಬಿಸಿ ನೀರಿನ ಬುಗ್ಗೆಗಳಲ್ಲಿ, ಮರುಭೂಮಿ, ಜೌಗು ಪ್ರದೇಶ, ಮಾನವ ಮತ್ತು ಇತರೆ ಪ್ರಾಣಿಗಳ ದೇಹದ ಒಳಗೂ ಸಹ ಈ ಸೂಕ್ಷ್ಮಾಣುಜೀವಿಗಳು ಕಂಡುಬರುತ್ತವೆ. ಈ ಸೂಕ್ಷ್ಮ ಜೀವಿಗಳು ಮತ್ತು ನಾವು ಅಂದರೆ ನಮಗೂ ಮತ್ತು ಸೂಕ್ಷ್ಮ ಜೀವಿಗಳು, ಮನುಷ್ಯರು ಮತ್ತು ಸೂಕ್ಷ್ಮ ಜೀವಿಗಳಿಗೆ ಇರುವಂತಹ ಸಂಬಂಧ ಏನು? ಈ ಸೂಕ್ಷ್ಮ ಜೀವಿಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಕೆಲವು ಅನೇಕ ವಿಧಗಳಲ್ಲಿ ಪ್ರಯೋಜನಕಾರಿಯಾದರೆ ಕೆಲವು ಹಾನಿಕಾರಕ ಮತ್ತು ರೋಗಗಳನ್ನು ಉಂಟು ಮಾಡುತ್ತವೆ. ಸೂಕ್ಷ್ಮ ಜೀವಿಗಳು ನಮಗೆ ಉಪಯೋಗಕ್ಕೂ ಸಹ ಬರುತ್ತೆ, ಅದೇ ರೀತಿ ಹಾನಿಕಾರಕನೂ ಸಹ ಆಗಿರುತ್ತೆ. ಅದರಲ್ಲಿ ಕೆಲವಾರು ಸ್ನೇಹಿ ಸೂಕ್ಷ್ಮ ಜೀವಿಗಳಿರುತ್ತೆ. ಮೊಸರು ಮತ್ತು ಬ್ರೆಡ್ ತಯಾರಿಕೆಗೆ ಸಹಾಯಕವಾಗುವ ಸೂಕ್ಷ್ಮ ಜೀವಿಗಳಿರುತ್ತೆ. ಸೂಕ್ಷ್ಮ ಜೀವಿಗಳ ವಾಣಿಜ್ಯ ಬಳಕೆಯಲ್ಲೂ ಸಹ ಮಾಡಲಾಗುತ್ತೆ. ಸೂಕ್ಷ್ಮ ಜೀವಿಗಳಿಂದ ಔಷಧೀಯ ಬಳಕೆಯೂ ಸಹ ಮಾಡಲಾಗುತ್ತೆ. ಕೆಲವಾರು ಲಸಿಕೆಗಳನ್ನು ಸಹ ಕಂಡುಹಿಡಿಯಲಾಗುತ್ತೆ ಸೂಕ್ಷ್ಮ ಜೀವಿಗಳನ್ನು ಬಳಸಿಕೊಂಡು. ಅದೇ ರೀತಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಮತ್ತು ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿಯೂ ಸಹ ಸೂಕ್ಷ್ಮ ಜೀವಿಗಳ ಪಾತ್ರ ಅಪಾರವಾಗಿರುತ್ತದೆ ಮಕ್ಕಳೇ. ನೆಕ್ಸ್ಟ್, ಹಾನಿಕಾರಕ ಸೂಕ್ಷ್ಮ ಜೀವಿಗಳು. ಅಂದರೆ ಯಾವ ರೀತಿಯಾಗಿ ಸೂಕ್ಷ್ಮ ಜೀವಿಗಳು ಮನುಷ್ಯನಿಗೆ ಹಾನಿಕಾರಕ ಮತ್ತು ಇತರೆ ಜೀವಿಗಳಿಗೆ ಹಾನಿಕಾರಕವಾಗಿರುತ್ತದೆ ಎಂದರೆ, ಮಾನವರಲ್ಲಿ ರೋಗಕ್ಕೆ ಕಾರಣವಾಗುತ್ತೆ ಸೂಕ್ಷ್ಮಾಣುಜೀವಿಗಳು. ಹಲವಾರು ರೋಗಗಳಿಗೆ ಈ ಸೂಕ್ಷ್ಮ ಜೀವಿಗಳು ಕಾರಣವಾಗಿರುತ್ತೆ. ಈ ಪ್ರಸ್ತುತದಲ್ಲಿ ಗಮನಿಸಿರ್ಬೋದು ಮಕ್ಕಳೇ, ಕೊರೋನಾ ವೈರಸ್ನಿಂದ ಇಡೀ ಪ್ರಪಂಚನೇ ತುಂಬಾ ನೋವಿನಲ್ಲಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ರೀತಿ ಮಾನವರಲ್ಲಿ ಸಾಂಕ್ರಾಮಿಕ ರೋಗಗಳಿಗೂ ಸಹ ಈ ಸೂಕ್ಷ್ಮಾಣುಜೀವಿಗಳು ಕಾರಣವಾಗುತ್ತದೆ. ಪ್ರಾಣಿಗಳಿಗೆ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳಾಗಿವೆ. ಸಸ್ಯಗಳಿಗೂ ಸಹ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳು. ಆಹಾರವನ್ನು ವಿಷಮಯವಾಗಿಸುವಂತಹ ಜೀವಿಗಳು ಸಹ ಇವು ಆಗಿರುತ್ತೆ ಮಕ್ಕಳೇ.
ಈಗ ಸ್ನೇಹಿ ಸೂಕ್ಷ್ಮ ಜೀವಿಗಳಲ್ಲಿ ನಾವು ಮೊಸರು ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ಈ ಸೂಕ್ಷ್ಮ ಜೀವಿಗಳನ್ನು ಬಳಸಲಾಗುತ್ತದೆ. ಮೊಸರಿನಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇದು ಹಾಲಿನಲ್ಲಿ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತದೆ. ಅದೇ ರೀತಿ ಗಿಣ್ಣು, ಉಪ್ಪಿನಕಾಯಿ ಮತ್ತು ಪದಾರ್ಥಗಳ ತಯಾರಿಕೆಯಲ್ಲಿ ಈ ಬ್ಯಾಕ್ಟೀರಿಯಾಗಳನ್ನು ಬಳಸಲಾಗುತ್ತೆ. ಈ ಒಂದು ಯೂಟ್ಯೂಬ್ ಲಿಂಕ್ಗಳಲ್ಲಿ ನೀವು ಕರ್ಡ್ ಫಾರ್ಮೇಷನ್ ಬೈ ಲ್ಯಾಕ್ಟೋಬ್ಯಾಸಿಲಸ್ಗೆ ಸಂಬಂಧಿಸಿರುವಂತಹ ವಿಡಿಯೋಗಳನ್ನು ನೋಡಬಹುದು. ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಹುದುಗುವಿಕೆಗೆ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಸಹಾಯಕವಾಗಿವೆ. ಬ್ರೆಡ್ಗಳ ತಯಾರಿಕೆ, ಗೋಧಿ ಮತ್ತು ಮೈದಾ ಹಿಟ್ಟಿಗೆ ಸಕ್ಕರೆಯನ್ನು ಬೆರೆಸಿ ಬೆಚ್ಚಗಿನ ನೀರಿನೊಂದಿಗೆ ಮಿಶ್ರಣ ಮಾಡಿ ಸ್ವಲ್ಪ ಪ್ರಮಾಣದ ಈಸ್ಟ್ ಸೇರಿಸಿದಾಗ ಈಸ್ಟ್ ವೇಗವಾಗಿ ಸಂತಾನೋತ್ಪತ್ತಿ ನಡೆಸುತ್ತದೆ ಮತ್ತು ಉಸಿರಾಟದ ಸಮಯದಲ್ಲಿ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಇದು ಹಿಟ್ಟಿನಲ್ಲಿ ತುಂಬಿ ಅದರ ಗಾತ್ರವನ್ನು ಹೆಚ್ಚಿಸುತ್ತದೆ. ಬ್ರೆಡ್, ಪೇಸ್ಟ್ರಿ ಮತ್ತು ಕೇಕ್ ತಯಾರಿಸಲು ಈಸ್ಟನ್ನು ಬಳಸುತ್ತಾರೆ. ಬೇಕರಿಗಳಲ್ಲಿ ಬ್ರೆಡ್ ತಯಾರಿಕೆಯನ್ನು ನೀವು ಗಮನಿಸಿರ್ಬೋದು ಮಕ್ಕಳೇ. ಈ ರೀತಿಯಾಗಿ ಬ್ರೆಡ್ನ ತಯಾರಿಸಲಾಗುತ್ತದೆ. ಸೂಕ್ಷ್ಮ ಜೀವಿಗಳ ವಾಣಿಜ್ಯ ಬಳಕೆ. ವಾಣಿಜ್ಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸೂಕ್ಷ್ಮ ಜೀವಿಗಳನ್ನು ಬಳಸಲಾಗುತ್ತೆ ಅಂದರೆ ಮದ್ಯ, ವೈನ್ ಮತ್ತು ಅಸಿಟಿಕ್ ಆಮ್ಲಗಳ ತಯಾರಿಕೆಯಲ್ಲಿ ಇವುಗಳನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ ಇವನ್ನ ಬಳಸಲಾಗುತ್ತೆ. ಸೂಕ್ಷ್ಮ ಜೀವಿಗಳನ್ನು ವಿನೆಗರನ್ನು ತಯಾರಿಸುವಾಗಲೂ ಸಹ. ಈಸ್ಟ್, ಮದ್ಯ ಮತ್ತು ವೈನ್ನ ವಾಣಿಜ್ಯ ಉತ್ಪಾದನೆ ಬಾರ್ಲಿ, ಗೋಧಿ, ಅಕ್ಕಿ ಮತ್ತು ಹಿಂಡಿದ ಹಣ್ಣಿನ ರಸಗಳಲ್ಲಿ ಸಹ ಈ ಈಸ್ಟ್ಗಳನ್ನು ಬಳಸಲಾಗುತ್ತೆ. ಸಕ್ಕರೆಯು ಈಸ್ಟ್ನಿಂದ ಮದ್ಯವಾಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ಹುದುಗುವಿಕೆ ಎನ್ನುವರು. ಒಂದಂಕಕ್ಕೆ ಕೇಳ್ಬೋದು ಮಕ್ಕಳು ಈ ಪ್ರಶ್ನೆಯನ್ನು, ಹುದುಗುವಿಕೆ ಎಂದರೇನು ಅಂತ ಹೇಳಿ. ಸಕ್ಕರೆಯು ಈಸ್ಟ್ನಿಂದ ಮದ್ಯವಾಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ಹುದುಗುವಿಕೆ ಎನ್ನುವರು. 1857ರಲ್ಲಿ ಲೂಯಿಸ್ ಪಾಶ್ಚರ್ ಅವರು ಹುದುಗುವಿಕೆಯನ್ನು ಕಂಡುಹಿಡಿದರು. ಇನ್ನು ಸೂಕ್ಷ್ಮ ಜೀವಿಗಳ ಔಷಧೀಯ ಬಳಕೆ. ಔಷಧೀಯ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸೂಕ್ಷ್ಮ ಜೀವಿಗಳನ್ನು ಬಳಸ್ತಾರೆ ಅಂತ ಅಂದರೆ ಪ್ರತಿಜೈವಿಕೆಗಳನ್ನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದಿಸಲಾಗುತ್ತದೆ. ಸ್ಟ್ರೆಪ್ಟೊಮೈಸಿಸ್, ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೊಮೈಸಿನ್ಗಳಲ್ಲಿ ಬಳಸಲಾಗುತ್ತೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು ಪೆನ್ಸಿಲಿನನ್ನು ಕಂಡುಹಿಡಿದರು. ಪ್ರತಿಜೈವಿಕಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪತ್ತಿಯಾಗುವ ಸಂಯುಕ್ತಗಳಾಗಿವೆ. ಅವು ಸೂಕ್ಷ್ಮ ಜೀವಿಯ ಪ್ರಭೇದಗಳನ್ನು ಕೊಲ್ಲುವ ಅಥವಾ ತಡೆಯುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇವರು ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನನ್ನು ಕಂಡುಹಿಡಿದಿರುವಂತಹ ವಿಜ್ಞಾನಿ. ಲಸಿಕೆಗಳು. ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಗಮನಿಸಿರಬಹುದು, ಆಸ್ಪತ್ರೆಗಳಲ್ಲೆಲ್ಲ ಮಕ್ಕಳಿಗೆ ಇಷ್ಟು 6 ತಿಂಗಳು, 1 ವರ್ಷ, 2 ವರ್ಷ, 6 ವರ್ಷ ಹೀಗೆ ಲಸಿಕೆಗಳನ್ನು ನೀವು 5th ಇದ್ದಾಗ, 10th ಇದ್ದಾಗ ಲಸಿಕೆಗಳನ್ನು ಆಸ್ಪತ್ರೆಯ ಸಿಬ್ಬಂದಿಗಳು ಬಂದು ಹಾಕ್ತಾರೆ. ಈ ಲಸಿಕೆಗಳನ್ನು ಯಾಕೆ ಹಾಕ್ತಾರೆ, ಏನು ಇದರ ಒಂದು ಮಾಹಿತಿಯನ್ನು ಈಗ ತಿಳಿದುಕೊಳ್ಳೋಣ. ನಮ್ಮ ದೇಹವನ್ನು ರೋಗಕಾರಕ ಸೂಕ್ಷ್ಮ ಜೀವಿಗಳು ಪ್ರವೇಶಿಸಿದಾಗ ದೇಹವು ಅದರೊಂದಿಗೆ ಹೋರಾಟ ಮಾಡಲು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತದೆ. ಅದೇ ಸೂಕ್ಷ್ಮ ಜೀವಿಯು ಮತ್ತೊಮ್ಮೆ ಪ್ರವೇಶಿಸಿದಾಗ ಹೇಗೆ ಹೋರಾಟವನ್ನು ಹೇಗೆ ಮಾಡಬೇಕು ಎಂಬುದನ್ನು ನೆನಪಿಸಿಕೊಳ್ಳುತ್ತದೆ. ಸತ್ತ ಅಥವಾ ದುರ್ಬಲ ಸೂಕ್ಷ್ಮ ಜೀವಿಗಳನ್ನು ಒಂದು
ಆರೋಗ್ಯಕರ ದೇಹವು ಸೂಕ್ತ ಪ್ರತಿಕಾಯಗಳನ್ನು ಉತ್ಪಾದಿಸಿ ಹೋರಾಟ ನಡೆಸುತ್ತದೆ ಮತ್ತು ಅವುಗಳಿಗೆ ಲಸಿಕೆ ಎನ್ನುತ್ತಾರೆ. ಈಗಾಗಲೇ ಗಮನಿಸಿರ್ಬೋದು ಮಕ್ಕಳೇ, ಕೊರೋನಾಕ್ಕೆ ಹಲವಾರು ಲಸಿಕೆಗಳನ್ನು ಆವಿಷ್ಕಾರ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಆ ಕೊರೋನಾ ವೈರಸ್ನ ವಿರುದ್ಧ ದೇಹವು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿ ಆ ವೈರಸ್ನ ವಿರುದ್ಧ ಹೋರಾಡಿ ಅದರಿಂದ ಆಗುವಂತಹ ಅನಾಹುತಗಳನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಈ ಕೊರೋನಾ ಲಸಿಕೆಯನ್ನು ಸಹ ಕಂಡುಹಿಡಿಯುತ್ತಿದ್ದಾರೆ. ರೋಗಗಳ ವಿರುದ್ಧ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನಿಮ್ಮ ಬಾಲ್ಯದಲ್ಲಿ ನಿಮಗೆ ಹಲವು ಚುಚ್ಚುಮದ್ದುಗಳನ್ನು ನೀಡಲಾಗಿತ್ತು. ನೆನಪಿಸಿಕೊಳ್ಳಿ, ಈ ರೋಗಗಳ ವಿರುದ್ಧ ಎಲ್ಲ ಮಕ್ಕಳನ್ನು ರಕ್ಷಿಸುವುದು ಅಗತ್ಯ. ಲಸಿಕೆಗಳು ಹತ್ತಿರದ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತವೆ. ಪಲ್ಸ್ ಪೋಲಿಯೋ ಕಾರ್ಯಕ್ರಮದಡಿಯಲ್ಲಿ ಪೋಲಿಯೋ ವಿರುದ್ಧ ಮಕ್ಕಳ ರಕ್ಷಣೆಗಾಗಿ ನೀವು ಟಿವಿ ಮತ್ತು ಪ್ರತಿದಿನ ಜಾಹೀರಾತನ್ನು ನೋಡಿರುತ್ತೀರಿ. ಮಕ್ಕಳಿಗೆ ನೀಡುವ ಪೋಲಿಯೋ ಹನಿಗಳು ವಾಸ್ತವವಾಗಿ ಲಸಿಕೆಯಾಗಿರುತ್ತವೆ. ನೀವೆಲ್ಲ ಗಮನಿಸಿರ್ಬೋದು ಮಕ್ಕಳೇ, ಕೆಲವಾರು ಭಾನುವಾರಗಳಲ್ಲಿ ಪೋಲಿಯೋ ಲಸಿಕೆಗಳನ್ನು ಹಾಕ್ತಿರ್ತಾರೆ. ಅದರ ಒಂದು ಜಾಹೀರಾತುಗಳನ್ನು ಟಿ ವಿಗಳಲ್ಲೆಲ್ಲ ನೋಡ್ತಿರ್ತೀರ. ಈ ಪೋಲಿಯೋ ಲಸಿಕೆಯನ್ನು ಇದು ಸಹ ಒಂದು ಲಸಿಕೆ ಆಗಿರುತ್ತೆ. ಈ ಪೋಲಿಯೋ ಲಸಿಕೆಯನ್ನು ಹಾಕಿಸುವುದರಿಂದ ಅಂಗವೈಕಲ್ಯವನ್ನು ತಪ್ಪಿಸಬಹುದು. ಈ ಲಸಿಕೆ ಹಾಕಿಸುತ್ತಿರುವಂತಹ ದೃಶ್ಯವನ್ನು ಗಮನಿಸಿ. ಎಡ್ವರ್ಡ್ ಜೆನ್ನರ್ ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದವರು. 1798ರಲ್ಲಿ ಎಡ್ವರ್ಡ್ ಜೆನ್ನರ್ ಅವರು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿತಾರೆ. ಈ ಜೆನ್ನರ್ ಇದ್ದಾರಲ್ಲ, ಇವರು ಇಂಗ್ಲೀಷ್ ವೈದ್ಯರಾಗಿದ್ದರು. ಅವರು ಸಿಡುಬು ಲಸಿಕೆಗೆ ಬೆಳವಣಿಗೆಯಲ್ಲಿ ಸಹಕರಿಸಿದರು. ಎಡ್ವರ್ಡ್ ಜೆನ್ನರ್. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದು. ಈ ಕೆಲವಾರು ಬ್ಯಾಕ್ಟೀರಿಯಾಗಳು ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಹಾಗೂ ವಾತಾವರಣದಿಂದ ನೈಟ್ರೋಜನನ್ನು ಸ್ಥಿರೀಕರಣಗೊಳಿಸುವಲ್ಲೂ ಸಹ ಇವು ಸಾಮಾನ್ಯವಾಗಿ ಸಹಾಯಕ ಆಗುತ್ತೆ. ವಾತಾವರಣದಲ್ಲಿರುವಂತಹ ನೈಟ್ರೋಜನನ್ನು ಸ್ಥಿರೀಕರಿಸುವುದಕ್ಕೆ ಜೈವಿಕ ಸ್ಥಿರೀಕರಣ ಅಂತ ಹೇಳಿ ಕರೀತಾರೆ. ಇವು ಸಹ ಈ ಸೂಕ್ಷ್ಮಾಣುಜೀವಿಗಳ, ಅದರಲ್ಲೂ ಬ್ಯಾಕ್ಟೀರಿಯಾಗಳ ಒಂದು ಕಾರ್ಯವಾಗಿರುತ್ತದೆ. ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಭಾಗಿಯಾಗುವಂತಹ ಸಯನೋ ಬ್ಯಾಕ್ಟೀರಿಯಾಗಳು ಇವನ್ನ ನೀಲಿ ಹಸಿರು ಶೈವಲಗಳು ಎನ್ನುತ್ತಾರೆ. ಗಮನಿಸಿ ಮಕ್ಕಳೇ, ಪರಿಸರವನ್ನು ಸ್ವಚ್ಛಗೊಳಿಸುವುದು. ಈ ಸೂಕ್ಷ್ಮ ಜೀವಿಗಳು ಯಾವ ರೀತಿಯಾಗಿ ಪರಿಸರವನ್ನು ಸ್ವಚ್ಛಗೊಳಿಸುತ್ತೆ ಅಂತಂದರೆ, ಸೂಕ್ಷ್ಮ ಜೀವಿಗಳು ಸತ್ತ ಸಸ್ಯಗಳು, ಪ್ರಾಣಿಗಳ ಸಾವಯವ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ. ವಸ್ತುಗಳನ್ನು ಇತರ ಸಸ್ಯಗಳು ಮತ್ತು ಪ್ರಾಣಿಗಳ ಮತ್ತೆ ಬಳಸುತ್ತವೆ. ಸತ್ತಂತಹ ವಸ್ತುಗಳನ್ನು ಇವು ಮತ್ತೆ ಬಳಕೆ ಮಾಡ್ಕೊ ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸಲು ಈ ಸೂಕ್ಷ್ಮ ಜೀವಿಗಳು ಸಹಾಯಕವಾಗಿದೆ ಹಾಗೂ ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಈಗ ಉದಾಹರಣೆಯಾಗಿ ಈಗ ಒಂದು ನಾಯಿ ಸತ್ತಪ್ಪ ಅಂತ ಅಂದರೆ ಅದನ್ನ ಹಂಗೆ ಬಿಟ್ಟರೆ ಕೆಲವು ದಿನಗಳಲ್ಲಿ ಅದು ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂದರೆ ಆ ನಾಯಿಯ ದೇಹವನ್ನು ಆ ಸೂಕ್ಷ್ಮ ಜೀವಿಗಳು ಏನಾಗ್ತಾ ಇರುತ್ತೆ, ವಿಘಟಿಸಿ ತಿಂತಾ ಇರುತ್ತೆ. ಅದೇ ಸ್ವಲ್ಪ ದಿನ ಆದ ತಕ್ಷಣ ಏನಾಗುತ್ತೆ, ಆ ವಾಸನೆ ಎಲ್ಲ ಹೋಗುತ್ತೆ. ಇದರಿಂದ ನಾಯಿಯ ದೇಹವನ್ನು ಏನು ಮಾಡುತ್ತೆ, ಅದು ಮಣ್ಣಾಗಿಸಿಬಿಡುತ್ತೆ. ಅದೇ ರೀತಿ ಪರಿಸರವನ್ನು ಸಹ ಸ್ವಚ್ಛಗೊಳಿಸುತ್ತೆ. ಇವುಗಳಲ್ಲಿ ಈ ಸೂಕ್ಷ್ಮ ಜೀವಿಗಳ ಪಾತ್ರ ಅಪಾರವಾಗಿರುತ್ತದೆ. ಆದ್ದರಿಂದ ನಮ್ಮ ಪರಿಸರವೂ ಸಹ ಸ್ವಚ್ಛವಾಗಿರೋಕ್ಕೆ ಕಾರಣ ಆಗಿರುತ್ತೆ. ಸೂಕ್ಷ್ಮ ಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯಗಳನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ.
ಈ ವಸ್ತುಗಳನ್ನು ಇತರ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತೆ ಬಳಸುತ್ತವೆ. ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸುವ ಮೂಲಕ ಸೂಕ್ಷ್ಮ ಜೀವಿಗಳು ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಈ ರೀತಿಯಾಗಿ ಸತ್ತಂತಹ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಏನು ಮಾಡುತ್ತೆ, ವಿಘಟನೆಯನ್ನು ಸೂಕ್ಷ್ಮ ಜೀವಿಗಳು ವಿಘಟಿಸುವುದರ ಮೂಲಕ ಪರಿಸರವನ್ನು ಸ್ವಚ್ಛವಾಗಿಡಲು ಕಾರಣವಾಗಿವೆ. ಹಾನಿಕಾರಕ ಸೂಕ್ಷ್ಮ ಜೀವಿಗಳು. ಇಲ್ಲಿಯವರೆಗೂ ಮಕ್ಕಳ ನೀವು ಶುಚಿಕಾರಕ ಸೂಕ್ಷ್ಮ ಜೀವಿಗಳು ಹಾಗೂ ನಮಗೆ ಉಪಯೋಗವಾಗುವಂತಹ ಸೂಕ್ಷ್ಮ ಜೀವಿಗಳ ಕುರಿತಾಗಿ ತಿಳಿದುಕೊಂಡಿವಿ. ಈಗ ಹಾನಿಕಾರಕ ಸೂಕ್ಷ್ಮ ಜೀವಿಗಳ ಕುರಿತು ತಿಳಿದುಕೊಳ್ಳೋಣ. ರೋಗಕಾರಕ ಜೀವಿಗಳು. ಕೆಲವು ಸೂಕ್ಷ್ಮ ಜೀವಿಗಳು ಮನುಷ್ಯರಲ್ಲಿ ಮತ್ತು ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡುತ್ತೆ. ಸಾಮಾನ್ಯವಾಗಿ ಹಾನಿಕಾರಕ ಸೂಕ್ಷ್ಮ ಜೀವಿಗಳಲ್ಲಿ ರೋಗವನ್ನು ಉಂಟು ಮಾಡುತ್ತೆ. ಮನುಷ್ಯರಲ್ಲೂ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಇವು ರೋಗವನ್ನು ಉಂಟು ಮಾಡೋದ್ರಿಂದ ಇವನ್ನ ರೋಗಕಾರಕ ಜೀವಿಗಳು ಅಂತ ಹೇಳಿ ಕರೀತಾರೆ. ಉದಾಹರಣೆ, ಆಹಾರ, ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಇವು ಏನು ಮಾಡುತ್ತೆ, ಹಾಳು ಮಾಡುತ್ತೆ. ಈಗ ನೀವು ಆಹಾರವನ್ನು ಗಮನಿಸಿರ್ಬೋದು ಮಕ್ಕಳೇ. ಈಗ ಹಾಲನ್ನು ಸರಿಯಾಗಿ ಕಾಯಿಸದೆ ಹಂಗೆ ಇಟ್ಟರೆ ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, ಹಾಲು ಹುಳಿಯಾಗುತ್ತೆ. ಅಥವಾ ಯಾವುದೇ ಆಹಾರ ಪದಾರ್ಥವಾಗಲಿ ಅದನ್ನು ಹಾಗೆ ಓಪನ್ ಆಗಿಟ್ಟರೆ ಏನಾಗುತ್ತೆ, ಅದು ಮರುದಿನ ಹಾಳಾಗಿರುತ್ತೆ. ಬ್ರೆಡ್ಗಳು ಸಹ ದೀರ್ಘಕಾಲದವರೆಗೆ ಹಂಗೆ ಇಟ್ಟಾಗ ಅದ್ರ ಮೇಲೂ ಸಹ ಬ್ರೆಡ್ ಮೋಲ್ಡ್ ಬೆಳೆದಿರುತ್ತೆ. ಇದೆಲ್ಲ ಏನಪ್ಪ ಅಂತಂದರೆ ಸೂಕ್ಷ್ಮ ಜೀವಿಗಳು ಆಹಾರವನ್ನು ಹಾಳು ಮಾಡುತ್ತೆ. ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಸಹ ಇದು ಹಾಳು ಮಾಡುತ್ತೆ. ಇವೆಲ್ಲ ಹಾನಿಕಾರಕ ಸೂಕ್ಷ್ಮ ಜೀವಿಗಳು. ಮುಂದಿನ ಒಂದು ಅಂಶ ಏನಪ್ಪ ಅಂದರೆ ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮ ಜೀವಿಗಳು. ಯಾವ ರೀತಿಯಾಗಿ ಮಾನವರಲ್ಲಿ ರೋಗಕ್ಕೆ ಇವು ಕಾರಣವಾಗುತ್ತೆ ಅಂದರೆ, ನಾವು ಉಸಿರಾಡುವ ಗಾಳಿಯ ಮೂಲಕ, ಕುಡಿಯುವ ನೀರಿನ ಮೂಲಕ ಅಥವಾ ತಿನ್ನುವ ಆಹಾರದ ಮೂಲಕ ನಮ್ಮ ದೇಹವನ್ನು ರೋಗಕಾರಕ ಜೀವಿಗಳು ಪ್ರವೇಶಿಸುತ್ತವೆ. ರೋಗಕ್ಕೆ ಯಾವ ಅಂತಂದರೆ, ನಾವು ಉಸಿರಾಡುವಾಗ ಗಾಳಿಯ ಮೂಲಕ ಪ್ರವೇಶಿಸುತ್ತೆ, ಕುಡಿಯುವ ನೀರಿನ ಮೂಲಕ, ತಿನ್ನುವ ಆಹಾರದ ಮೂಲಕ ಈ ಸೂಕ್ಷ್ಮ ಜೀವಿಗಳು ಮಾನವನ ದೇಹವನ್ನು ಪ್ರವೇಶಿಸುತ್ತೆ. ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು ಮತ್ತು ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕವೂ ಸೂಕ್ಷ್ಮ ಜೀವಿಗಳು ಕಾಯಿಲೆಗಳಿಗೆ ಸಂಪರ್ಕದಿಂದ ಹರಡುವ ರೋಗಗಳು ಅಂತ ಹೇಳಿ ಕರೀತಾರೆ. ಸೂಕ್ಷ್ಮ ಜೀವಿಗಳು ಈ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಈಗ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಹಾಗೂ ದೈಹಿಕ ಸಂಪರ್ಕದ ಮೂಲಕ ಏನಾಗುತ್ತೆ, ಇವು ಆರೋಗ್ಯವಂತ ವ್ಯಕ್ತಿಯ ದೇಹವನ್ನು ಪ್ರವೇಶಿಸುತ್ತೆ. ಇದನ್ನು ನಾವು ಸಂಪರ್ಕದಿಂದ ಹರಡುವ ರೋಗಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಕಾಲರಾ, ಸಾಮಾನ್ಯ ಶೀತ, ಚಿಕನ್ ಪಾಕ್ಸು, ಸಿತಾಳೆ ಸಿಡುಬು ಅಂತಾರೆ, ಕ್ಷಯರೋಗ, ಈಗ ಪ್ರಸ್ತುತದಲ್ಲಿರುವಂತಹ ಕರೋನಾ, ಇವೇನಪ್ಪ ಅಂತಂದರೆ ಸಂಪರ್ಕದಿಂದ ಹರಡುವಂತಹ ರೋಗಗಳಾಗಿವೆ. ಸಾಮಾನ್ಯ ಶೀತದಿಂದ ಬಳಲುತ್ತಿರುವಂತಹ ವ್ಯಕ್ತಿಯು ಸೀನಿದಾಗ ಸಾವಿರಾರು ವೈರಸ್ಗಳನ್ನು ಹೊಂದಿರುವ ಸೂಕ್ಷ್ಮ ಹನಿಗಳು ಗಾಳಿಯಲ್ಲಿ ಹರಡಿಕೊಳ್ಳುತ್ತವೆ. ಉಸಿರಾಟದ ಮೂಲಕ ಆರೋಗ್ಯವಂತನ ದೇಹವನ್ನು ಪ್ರವೇಶಿಸುತ್ತವೆ ಮತ್ತು ಸೋಂಕನ್ನು ಇವು ಉಂಟು ಮಾಡುತ್ತೆ. ಗಮನಿಸಿರ್ಬೋದು ಮಕ್ಕಳೇ, ಈಗ ಕೊರೋನಾ ವೈರಸ್ ಹರಡುವಿಕೆಯ ವೇಗ ಹೆಚ್ಚಾಗ್ತಾ ಇರೋದಕ್ಕೂ ಇದೇ ಕಾರಣ ಆಗಿದೆ. ಯಾಕಪ್ಪ ಅಂದರೆ ಈ ವೈರಸ್ಸು ಸೋಂಕಿತ ವ್ಯಕ್ತಿಯು ಸೀನಿದ್ರೆ ಸಾಕು, ಹಲವಾರು ಸೂಕ್ಷ್ಮ ಅಂದರೆ ಸಾವಿರಾರು ವೈರಸ್ಗಳು ಏನಪ್ಪ ಗಾಳಿಯಲ್ಲಿ ಹರಡ್ಕೊಂಡ್ಬಿಡುತ್ತೆ. ಆದ್ದರಿಂದ ಆರೋಗ್ಯವಂತರ ದೇಹವನ್ನು ಸೇರೋದ್ರಿಂದ ಈ ಕೊರೋನಾ ವೈರಸ್ಸು ಇಷ್ಟೊಂದು ವೇಗವಾಗಿ ಹರಡ್ತಾ ಇರೋದು. ಅದರ ಒಂದು ದೃಶ್ಯವನ್ನು ಕೊಟ್ಟಿದ್ದಾರೆ, ವೈರಸ್ಗಳು ಹರಡುವಿಕೆಯ ದೃಶ್ಯವನ್ನು ಕೊಟ್ಟಿದ್ದಾರೆ, ಗಮನಿಸಿ ಮಕ್ಕಳ. ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳಿಗೆ ವಾಹಕಗಳಂತೆ ವರ್ತಿಸುವ ಕೆಲವು ಕೀಟಗಳು ಮತ್ತು ಪ್ರಾಣಿ. ಒಂದು ರೋಗ ಬರ್ತಾ ಇದೆ ಅಂತ ಅಂದರೆ ಅದನ್ನು ವಾಹಕಗಳು, ಅವನ್ನು ಮಾನವರಿಗೆ ತಲುಪಿಸುವಂತಹ ಅಥವಾ ಇತರ ಜೀವಿಗಳಿಗೆ ತಲುಪಿಸುವ ಕೆಲವಾರು ಕೀಟಗಳು ಮತ್ತು ಪ್ರಾಣಿಗಳಿವೆ.
ನಿಮ್ಮ ಮನೆಗಳಲ್ಲಿ ಗಮನಿಸಿರಬಹುದು ಮಕ್ಕಳೇ. ನೊಣ ಮಸ್ಕಾ ಡೊಮೆಸ್ಟಿಕಾ ಇದೊಂದು ಸಾಮಾನ್ಯ ವಾಹಕವಾಗಿದೆ. ಹೊಲಸು ಮತ್ತು ಪ್ರಾಣಿಗಳ ತ್ಯಾಜ್ಯದ ಮೇಲೆ ಈ ನೊಣಗಳು ಕುಳಿತುಕೊಳ್ಳುತ್ತವೆ. ಈ ರೋಗಾಣುಗಳು ಅವುಗಳ ದೇಹಕ್ಕೆ ಅಂಟಿಕೊಳ್ಳುತ್ತವೆ. ತೆರೆದಿಟ್ಟ ಆಹಾರದ ಮೇಲೆ ಈ ನೊಣಗಳು ಕುಳಿತಾಗ ರೋಗಕಾರಕ ಜೀವಿಗಳು ವರ್ಗಾವಣೆಯಾಗುತ್ತವೆ. ಉದಾಹರಣೆ, ಅದೇ ರೀತಿ ಮಲೇರಿಯಾ ಪ್ಲಾಸ್ಮೋಡಿಯಂ ಯುವ್ಯಾಕ್ಸ್ ಎನ್ನುವಂತಹ ಒಂದು ಸೂಕ್ಷ್ಮ ಜೀವಿಯಿಂದ ಬರುತ್ತದೆ. ಹಾಗೆ ಕೆಲಸ ಮಾಡುವಂಥದ್ದು ಅನಾಫಿಲಿಸ್ ಎನ್ನುವಂತಹ ಒಂದು ಹೆಣ್ಣು ಸೊಳ್ಳೆ. ಅದೇ ರೀತಿ ಡೆಂಗ್ಯೂ ವೈರಸ್ಗೆ ವಾಹಕವಾಗಿ ಇಡೀಸ್ ಈಜಿಪ್ಟಿ ಎನ್ನುವಂತಹ ಒಂದು ಸೊಳ್ಳೆ ಡೆಂಗ್ಯೂ ವೈರಸ್ಸನ್ನು ಹರಡುತ್ತದೆ. ಇಲ್ಲಿ ಇಡೀಸ್ ಈಜಿಪ್ಟಿ ಎನ್ನುವಂತಹ ಸೊಳ್ಳೆಯ ಒಂದು ಚಿತ್ರಣ. ಇದು ಅನಾಫಿಲಿಸ್ ಎಂಬುವಂತಹ ಹೆಣ್ಣು ಸೊಳ್ಳೆಯ ಚಿತ್ರಣ ಗಮನಿಸಿ. ಯಾವ ರೀತಿಯಾಗಿ ಈ ಸೊಳ್ಳೆಗಳು ನಿಂತಹ ನೀರಿನಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೆ, ಸಂತಾನೋತ್ಪತ್ತಿಯನ್ನು ನಡೆಸುತ್ತೆ ಅನ್ನೋದನ್ನು ಗಮನಿಸಿ. ಸೊಳ್ಳೆಗಳು ನಿಂತ ನೀರಿನ ಮೇಲೆ ಸಂತಾನೋತ್ಪತ್ತಿ ನಡೆಸುತ್ತೆ. ಆದ್ದರಿಂದ ಕೂಲರ್ಗಳಲ್ಲಿ, ಟೈರ್ಗಳಲ್ಲಿ, ಹೂಕುಂಡಗಳಲ್ಲಿ ಇತ್ಯಾದಿಗಳಲ್ಲಿ ಎಲ್ಲಿಯೂ ಸಹ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದರ ಮೂಲಕ ಈ ಸೊಳ್ಳೆಗಳ ಸಂತಾನೋತ್ಪತ್ತಿ ನಡೆಸದಂತೆ ಹಾಗೂ ಇವನ್ನ ನಿಯಂತ್ರಿಸಬಹುದು. ಮುಂದಿನ ಒಂದು ಅಂಶ ಏನಪ್ಪ ಅಂದರೆ, ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಕೆಲವು ಸಾಮಾನ್ಯ ರೋಗಗಳು ಯಾವ್ಯಾವು ಅಂದರೆ, ಮೊದಲನೇದಾಗಿ ಕ್ಷಯ ಉಂಟು ಮಾಡುವಂತಹ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ. ರೋಗ ಹರಡುವ ಮಾರ್ಗ ಗಾಳಿ. ಇವನ್ನ ಹೇಗೆ ನಿಯಂತ್ರಿಸಬಹುದು ಅಂದರೆ, ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸಿ ಅವರಿಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ನೀಡೋದ್ರ ಮೂಲಕ ಈ ಕ್ಷಯ ರೋಗವನ್ನು ಹೋಗಲಾಡಿಸಬಹುದು. ಎರಡನೆಯ ಒಂದು ರೋಗದ ಹೆಸರು ದಢಾರ. ಈ ದಢಾರವು ವೈರಸ್ನಿಂದ ಉಂಟಾಗುವಂತಹ ರೋಗ. ಇದು ಸಹ ಗಾಳಿಯ ಮೂಲಕ. ಈ ಸಿತಾಳೆ ಸಿಡುಬು ಇದು ಸಹ ವೈರಸ್ಸಿಂದ ಉಂಟಾಗುವಂತಹ ರೋಗ. ಇದು ಸಹ ಗಾಳಿ ಮತ್ತು ಸಂಪರ್ಕದ ಮೂಲಕ ಹರಡುತ್ತದೆ. ಪೋಲಿಯೋನು ಸಹ ವೈರಸ್ನಿಂದ ಉಂಟಾಗುವಂತಹ ರೋಗ. ಇದು ಹರಡುವಂತಹ ಮಾರ್ಗಗಳು ಗಾಳಿ ಮತ್ತು ನೀರಿನಿಂದ ಉಂಟಾಗುತ್ತೆ. ಈ ರೀತಿಯ ರೋಗಿಗಳನ್ನು ನಾವು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸಬೇಕಾಗುತ್ತೆ. ಈ ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇರಿಸಬೇಕಾಗುತ್ತೆ. ಮತ್ತು ಸೂಕ್ತ ವಯಸ್ಸಿನಲ್ಲಿ ಈ ರೋಗಗಳಿಗೆ ಕಾರಣವಾಗುವಂತಹ ಸೂಕ್ಷ್ಮ ಜೀವಿಗಳ ವಿರುದ್ಧ ಲಸಿಕೆಗಳನ್ನು ಹಾಕಿಸಬೇಕಾಗುತ್ತೆ. ಇದರಿಂದ ಈ ರೋಗಗಳ ನಿಯಂತ್ರಣವನ್ನು ಮಾಡಬಹುದು. ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಕೆಲವು ಸಾಮಾನ್ಯ ರೋಗಗಳು ಯಾವ್ಯಾವಪ್ಪ ಮತ್ತು ಅವುಗಳು ಕುರಿತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕಾಲರಾ ಮತ್ತು ವಿಷಮಶೀತ ಜ್ವರ. ಇವು ಬ್ಯಾಕ್ಟೀರಿಯಾದ ಮೂಲಕ ಹರಡುತ್ತದೆ. ಇದಕ್ಕೆ ವಾಹಕಗಳಾಗಿ ನೀರು ಮತ್ತು ಆಹಾರ ಕಾರ್ಯನಿರ್ವಹಿಸುತ್ತೆ. ಈ ಕಾಲರಾ ಮತ್ತು ವಿಷಮಶೀತ ಜ್ವರವನ್ನು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬಹುದು ಮತ್ತು ಈ ಕಾಲರಾ ಮತ್ತು ವಿಷಮಶೀತ ಜ್ವರಗಳನ್ನು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಒಳ್ಳೆಯ ಶೌಚ ಪದ್ಧತಿ ರೂಢಿಸಿಕೊಳ್ಳುವುದು, ಸೂಕ್ತವಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ಕುಡಿಯುವ ನೀರನ್ನು ಸೇವಿಸುವುದು, ಲಸಿಕೆಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಪ್ರತಿರಕ್ಷಣೆಯನ್ನು ಹೊಂದಿ ಇವನ್ನ ನಾವು ಏನು ಮಾಡ್ಬೋದು, ತಡೆಗಟ್ಟಬಹುದು. ಈ ರೋಗಗಳು ಬರದಂತೆ ಜಾಗೃತಿ ವಹಿಸಬಹುದು. ನೆಕ್ಸ್ಟ್ ಹೆಪಟೈಟಿಸ್ ಎ. ಇದು ವೈರಸ್ನಿಂದ ಉಂಟಾಗುವಂತಹ ರೋಗ. ಇದು ನೀರಿನ ಮೂಲಕ ಹರಡುತ್ತದೆ. ಆದ್ದರಿಂದ ನಾವು ಇದನ್ನು ಹೇಗೆ ತಡೆಗಟ್ಟಬಹುದು ಅಂದರೆ, ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದು ಮತ್ತು ಲಸಿಕೆಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಪ್ರತಿರಕ್ಷಣೆಯನ್ನು ಪಡೆಯಬಹುದು. ಮುಂದಿನ ಒಂದು ರೋಗ
ಮಲೇರಿಯಾ ಇದು ಪ್ರೋಟೋಜೋವಾ ಸೂಕ್ಷ್ಮಜೀವಿಯಿಂದ ಉಂಟಾಗುವಂತಹ ರೋಗ. ಸೊಳ್ಳೆಗಳ ಮೂಲಕ ನಾ ಆಗಲೇ ಹೇಳಿದ್ನಲ್ಲ, ಅನಾಫಿಲಿಸ್ ಎಂಬುವಂತಹ ಸೊಳ್ಳೆಯ ಮೂಲಕ ಈ ಮಲೇರಿಯಾ ರೋಗವು ಉಂಟಾಗುತ್ತದೆ. ಇದರಿಂದ ರಕ್ಷಿಸಿಕೊಳ್ಳಲು ಸೊಳ್ಳೆ ಪರ್ದೆ ಮತ್ತು ಸೊಳ್ಳೆ ವಿಕರ್ಷಕಗಳನ್ನು ಬಳಸುವುದು, ಕೀಟನಾಶಕಗಳನ್ನು ಸಿಂಪಡಿಸುವುದು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸಬಹುದು ಮಕ್ಕಳೇ. ಮುಂದಿನ ಒಂದು ಅಂಶ ಏನಪ್ಪ ಅಂದರೆ ಪ್ರಾಣಿಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳು. ಇಲ್ಲಿವರೆಗೂ ನಾವು ಮನುಷ್ಯರಲ್ಲಿ ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳ ಕುರಿತು ತಿಳಿದುಕೊಂಡಿವಿ. ಈಗ ಪ್ರಾಣಿಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳ ಕುರಿತು ಮಾಹಿತಿಯನ್ನು ಪಡೆಯೋಣ. ಮೊದಲನೇದಾಗಿ ಆಂಥ್ರಾಕ್ಸ್. ಈ ಆಂಥ್ರಾಕ್ಸ್ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುತ್ತೆ. ಜಾನುವಾರುಗಳಲ್ಲಿ ಈ ರೋಗಕ್ಕೆ ಕಾರಣವಾಗುತ್ತದೆ. ರಾಬರ್ಟ್ ಕೋಚ್ ಅನ್ನುವಂಥವರು ಆಂಥ್ರಾಕ್ಸ್ ರೋಗಕ್ಕೆ ಕಾರಣವಾಗುವ ಬೆಸಿಲಸ್ ಆಂಥ್ರಾಸಿಸ್ ಬ್ಯಾಕ್ಟೀರಿಯಾದ ಕುರಿತು ಕಂಡುಹಿಡಿದರು. ಗಮನಿಸಿ ಮಕ್ಕಳೇ, ಇಲ್ಲಿ ಆಂಥ್ರಾಕ್ಸ್ ರೋಗಕ್ಕೆ ತುತ್ತಾಗಿರುವಂತಹ ಪ್ರಾಣಿಗಳು. ರಾಬರ್ಟ್ ಕೋಚ್ ರವರು ಮಾಡಿರುವಂತಹ ಪ್ರಯೋಗಗಳು. ಈ ರಾಬರ್ಟ್ ಕೋಚ್ ಅವ್ರ ಬಗ್ಗೆ ತಿಳಿದುಕೊಳ್ಬೇಕಪ್ಪ ಅಂತಂದರೆ, ಇವರು 11 ಡಿಸೆಂಬರ್ 1843, 27 ಮೇ 1910ರಲ್ಲಿ ಒಬ್ಬ ಜರ್ಮನ್ ವೈದ್ಯರಾಗಿರ್ತಾರೆ ಇವರು. ಮತ್ತು ಇವರು ಸೂಕ್ಷ್ಮ ಜೀವಶಾಸ್ತ್ರಜ್ಞರು ಸಹ ಹೌದು. ಆಧುನಿಕ ಬ್ಯಾಕ್ಟೀರಿಯಾಲಜಿಯ ಮುಖ್ಯ ಸಂಸ್ಥಾಪಕರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ. ಇವರು ಕ್ಷಯ, ಕಾಲರಾ ಮತ್ತು ಆಂಥ್ರಾಕ್ಸ್ನ ನಿರ್ದಿಷ್ಟ ಕಾರಣವಾಗುವಂತಹ ಏಜೆಂಟ್ಗಳನ್ನು ಗುರುತಿಸಿದ್ರು. ಮತ್ತು ಸಾಂಕ್ರಾಮಿಕ ಕಾಯಿಲೆಯ ಪರಿಕಲ್ಪನೆಗೆ ಪ್ರಾಯೋಗಿಕ ಬೆಂಬಲವನ್ನು ಸಹ ಇವರು ನೀಡ್ತಾರೆ. ಇದರಲ್ಲಿ ಮಾನವರು, ಪ್ರಾಣಿಗಳ ಮೇಲಿನ ಪ್ರಯೋಗಗಳು ಸಹ ಇವರು ಮಾಡಿದ್ದಾರೆ. ಇವರು ರಾಬರ್ಟ್ ಕೋಚ್ ಅವರು ಸೂಕ್ಷ್ಮ ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಯೋಗಾಲಯದ ತಂತ್ರಜ್ಞಾನಗಳು ಮತ್ತು ತಂತ್ರಗಳನ್ನು ರಚಿಸಿದರು ಮತ್ತು ಸುಧಾರಿಸಿದರು. ಮತ್ತು ಸಾರ್ವಜನಿಕ ಆರೋಗ್ಯದಲ್ಲಿ ಪ್ರಮುಖ ಆವಿಷ್ಕಾರಗಳನ್ನು ಸಹ ಇವರು ಮಾಡ್ತಾರೆ. ಅವರ ಒಂದು ಸಂಶೋಧನೆಯು ಕೋಚ್ನ ಪಾಸ್ಚುಲೇಟ್ಗಳ ರಚನೆಗೆ ಕಾರಣವಾಯಿತು. ನಿರ್ದಿಷ್ಟ ಸೂಕ್ಷ್ಮಾಣುಜೀವಿಗಳನ್ನು ನಿರ್ದಿಷ್ಟ ರೋಗಗಳಿಗೆ ಜೋಡಿಸುವ 4 ಸಾಮಾನ್ಯೀಕೃತ ತತ್ವಗಳ ಸರಣಿಯು ಬ್ರಾಡ್ಫೋರ್ಡ್ ಹಿಲ್ ಮಾನದಂಡಗಳಂತಹ ನಂತರದ ಸಾಂಕ್ರಾಮಿಕ ತತ್ವಗಳ ಮೇಲೆ ಪ್ರಭಾವ ಬೀರಿದೆ. ಹಾಗೂ ಕ್ಷಯರೋಗ ತನ್ನ ಸಂಶೋಧನೆಗೆ ಕೋಚ್ ನೊಬೆಲ್ ಪ್ರಶಸ್ತಿ ಪಡಿತಾರೆ. ಈ ರಾಬರ್ಟ್ ಕೋಚ್ ಇನ್ಸ್ಟಿಟ್ಯೂಟ್ ಅವರ ಗೌರವಾರ್ಥ ಹೆಸರಿಸಲಾಗಿದೆ. 1905ರಲ್ಲಿ ರಾಬರ್ಟ್ ಕೋಚ್ ಇನ್ಸ್ಟಿಟ್ಯೂಟನ್ನು ಸ್ಥಾಪಿಸಲಾಗುತ್ತದೆ. ಇದು ರಾಬರ್ಟ್ ಕೋಚ್ ಅವರ ಒಂದು ಉನ್ನತವಾದ ಕೊಡುಗೆಗಳಿಗೋಸ್ಕರ ಗೌರವಾರ್ಥವಾಗಿ ಈ ಇನ್ಸ್ಟಿಟ್ಯೂಟನ್ನು ಸ್ಥಾಪಿಸಲಾಗುತ್ತದೆ. ಇಲ್ಲಿಯವರೆಗೂ ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ಉಂಟು ಮಾಡುವಂತಹ ಸೂಕ್ಷ್ಮಜೀವಿಗಳ ರೋಗಕಾರಕಗಳ ಕುರಿತು ತಿಳಿದುಕೊಂಡಿವೆ. ಈಗ ಸಸ್ಯಗಳಿಗೆ ರೋಗ ಉಂಟು ಮಾಡುವಂತಹ ಸೂಕ್ಷ್ಮಜೀವಿಗಳ ಕುರಿತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗೋಧಿ, ಭತ್ತ, ಆಲೂಗೆಡ್ಡೆ, ಕಬ್ಬು, ಕಿತ್ತಳೆ, ಸೇಬು ಮತ್ತು ಇತರೆ ಸಸ್ಯಗಳಲ್ಲಿ ಸೂಕ್ಷ್ಮಜೀವಿಗಳು ರೋಗಗಳನ್ನು ಉಂಟು ಮಾಡುತ್ತವೆ. ನಾವೆಲ್ಲ ಹೊಲಗಳಲ್ಲಿ ಗಮನಿಸಿರ್ಬೋದು ಮಕ್ಕಳೇ. ಈ ಎಲ್ಲ ಆಹಾರ ಬೆಳೆಗಳಲ್ಲಿ ನಾವು ರೋಗಗಳು ಉಂಟಾಗಿರೋದನ್ನು ನೋಡಿರ್ತೀವಿ. ಈ ಸೂಕ್ಷ್ಮ ಜೀವಿಗಳಿಂದ ಸಸ್ಯಗಳಿಗೆ ಉಂಟಾಗುವಂತಹ ಕೆಲವಾರು ರೋಗಗಳು ಯಾವ್ಯಾವು, ಅವು ಹರಡುವ ಮಾರ್ಗಗಳ ಕುರಿತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸಿಟ್ರಸ್ ಕ್ಯಾಂಕರ್. ಇದಕ್ಕೆ ಕಾರಣವಾಗುವಂತಹ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ ಆಗಿರುತ್ತೆ. ಇದು ಗಾಳಿಯ ಮೂಲಕ ಹರಡುತ್ತದೆ.
ಗೋಧಿಯಲ್ಲಿ ಕಂಡುಬರುವಂತಹ ತುಕ್ಕು ರೋಗ, ಇದಕ್ಕೆ ಕಾರಣವಾಗುವ ಸೂಕ್ಷ್ಮಜೀವಿ ಶಿಲೀಂಧ್ರವಾಗಿದೆ. ಇದು ಗಾಳಿ ಮತ್ತು ಬೀಜಗಳ ಮೂಲಕ ಹರಡುತ್ತದೆ. ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ, ಇದು ವೈರಸ್ ಮೂಲಕ ಹರಡುವಂತಹ ರೋಗವಾಗಿದ್ದು ಇದು ಕೀಟಗಳ ಮೂಲಕ ಹರಡುತ್ತದೆ. ಮುಂದಿನ ಒಂದು ಅಂಶ ಏನಪ್ಪ ಅಂದರೆ ಆಹಾರ ವಿಷಮಯವಾಗುವಿಕೆ. ಇದು ಸಹ ಸೂಕ್ಷ್ಮಜೀವಿಗಳ ಒಂದು ಕಾರ್ಯವಾಗಿರುತ್ತೆ. ಆಹಾರದ ಮೇಲೆ ಬೆಳೆಯುವಂತಹ ಸೂಕ್ಷ್ಮಜೀವಿಗಳು ಕೆಲವು ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತದೆ. ಈ ರೀತಿ ಉತ್ಪಾದಿಸಿ ಆಹಾರವನ್ನು ವಿಷಕಾರಿ ಮಾಡುವುದರ ಮೂಲಕ ಗಂಭೀರ ಕಾಯಿಲೆಗಳನ್ನು ಉಂಟು ಮಾಡುತ್ತದೆ. ಅದನ್ನೇ ಆಹಾರ ವಿಷಮಯವಾಗುವಿಕೆ ಅಥವಾ ಫುಡ್ ಪಾಯ್ಸನಿಂಗ್ ಎಂದು ಕರೆಯುತ್ತಾರೆ. ಈ ಫುಡ್ ಪಾಯ್ಸನಿಂಗ್ ಅಥವಾ ಆಹಾರ ವಿಷಮಯವಾಗುವಿಕೆಯಿಂದ ಯಾವ ರೀತಿಯಾಗಿ ನಾವು ಆಹಾರವನ್ನು ಸಂರಕ್ಷಣೆ ಮಾಡ್ಬೋದಪ್ಪ ಅಂದರೆ, ಆಹಾರವನ್ನು ಸಂರಕ್ಷಿಸುವ ಕೆಲವಾರು ಸಾಮಾನ್ಯ ವಿಧಾನಗಳನ್ನು ನಾವು ಇಲ್ಲಿ ಬಳಸಬೇಕಾಗುತ್ತೆ. ಅದರಲ್ಲಿ ರಾಸಾಯನಿಕ ವಿಧಾನ, ಅಡುಗೆ ಉಪ್ಪಿನಿಂದ ಸಂರಕ್ಷಣೆ, ಸಕ್ಕರೆಯಿಂದ ಸಂರಕ್ಷಣೆ, ಎಣ್ಣೆ ಮತ್ತು ವಿನೆಗರ್ಗಳಿಂದ ಸಂರಕ್ಷಣೆ, ಶಾಖ ಮತ್ತು ತಂಪು ವಿಧಾನ, ಸಂಗ್ರಹ ಮತ್ತು ಪೊಟ್ಟಣ ಕಟ್ಟುವಿಕೆ. ಮೊದಲನೇದಾಗಿ ರಾಸಾಯನಿಕ ವಿಧಾನದ ಕುರಿತು ತಿಳಿದುಕೊಳ್ಳೋಣ. ಈ ರಾಸಾಯನಿಕ ವಿಧಾನದಲ್ಲಿ ಉಪ್ಪು ಮತ್ತು ಖಾದ್ಯ ತೈಲಗಳು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವಂತಹ ರಾಸಾಯನಿಕಗಳಾಗಿವೆ. ಇವುಗಳನ್ನೇ ನಾವೇನಂತ ಕರಿತೀವಿ? ಸಂರಕ್ಷಕಗಳು ಎನ್ನುತ್ತೇವೆ. ಸಾಮಾನ್ಯವಾಗಿ ನೀವು ಮನೆ ಉಪ್ಪಿನಕಾಯಿ ಸಂರಕ್ಷಣೆಗೆ ನಾವು ಉಪ್ಪು ಮತ್ತು ಆಮ್ಲ ಸಂರಕ್ಷಕಗಳನ್ನು ಬಳಸುತ್ತೇವೆ. ಸೂಕ್ಷ್ಮಜೀವಿಗಳ ದಾಳಿಯನ್ನು ತಡೆಗಟ್ಟಲು ನಾವು ಉಪ್ಪು ಮತ್ತು ಆಮ್ಲ ಸಂರಕ್ಷಕಗಳನ್ನು ಏನು ಮಾಡ್ತೀವಿ? ಉಪ್ಪಿನಕಾಯಿಗೆ ಸೇರಿಸುತ್ತೇವೆ. ಅದೇ ರೀತಿ ಜಾಮ್ಗಳು ಮತ್ತು ಹಣ್ಣಿನ ರಸಗಳ ಹಾಳಾಗೋದನ್ನು ತಡೆಗಟ್ಟಲು ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್ಗಳನ್ನು ಬಳಸ್ತೀವಿ. ಇವೆಲ್ಲ ಆಹಾರವನ್ನು ಸಂರಕ್ಷಿಸುವಂತಹ ರಾಸಾಯನಿಕ ವಿಧಾನಗಳಾಗಿವೆ. ಇಲ್ಲಿ ಹಣ್ಣಿನ ರಸಗಳು ಮತ್ತು ಜಾಮ್ಗಳ ಚಿತ್ರಣ ಇದೆ, ಗಮನಿಸಿ. ಅಡುಗೆ ಉಪ್ಪಿನ ಸಂರಕ್ಷಣೆ. ಮಾಂಸ ಮತ್ತು ಮೀನುಗಳನ್ನು ಸಂರಕ್ಷಿಸಲು ಅಡುಗೆ ಉಪ್ಪನ್ನು ಬಳಸುತ್ತಾರೆ. ಅದರಲ್ಲೂ ಸಹ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟೋಕ್ಕೋಸ್ಕರ ಮಾಂಸ ಮತ್ತು ಮೀನುಗಳನ್ನು ಉಪ್ಪಿನಿಂದ ಸಂಸ್ಕರಿಸಿರ್ತಾರೆ. ನೆಲ್ಲಿಕಾಯಿ, ಮಾವಿನಕಾಯಿ, ಹುಣಸೆ ಹಣ್ಣು ಇತ್ಯಾದಿಗಳನ್ನು ಸಹ ಸಂರಕ್ಷಿಸೋದಕ್ಕೆ ಉಪ್ಪನ್ನು ಬಳಸಲಾಗುತ್ತೆ. ಮುಂದಿನ ಹಂತ ಸಕ್ಕರೆಯಿಂದ ಸಂರಕ್ಷಣೆ. ಕೆಲವಾರು ಜಾಮ್ಗಳು, ಜೆಲ್ಲಿ ಮತ್ತು ಹಣ್ಣಿನ ರಸಗಳನ್ನು ಸಕ್ಕರೆಯಿಂದ ಸಂರಕ್ಷಿಸಲಾಗುತ್ತದೆ. ಈ ಸಕ್ಕರೆಯು ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದರ ಮೂಲಕ ಆಹಾರವನ್ನು ಹಾಳು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯುತ್ತದೆ. ಎಣ್ಣೆ ಮತ್ತು ವಿನೆಗರ್ಗಳಿಂದಲೂ ಸಹ ಸಂರಕ್ಷಣೆ ಮಾಡಲಾಗುತ್ತೆ. ಎಣ್ಣೆ ಮತ್ತು ವಿನೆಗರ್ಗಳ ಬಳಕೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಿಸುತ್ತೆ. ಬ್ಯಾಕ್ಟೀರಿಯಾ ಮತ್ತು ವಿನೆಗರ್ ಮತ್ತು ಎಣ್ಣೆಯ ಮಾಧ್ಯಮದಲ್ಲಿ ಇವು ಬದುಕಲಾರವು. ಈ ಬ್ಯಾಕ್ಟೀರಿಯಾಗಳಿರುತ್ತಲ್ಲ, ಇವು ವಿನೆಗರ್ ಮತ್ತು ಎಣ್ಣೆ ಮಾಧ್ಯಮದಲ್ಲಿ ಬದುಕಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವನ್ನ ಬಳಸಲಾಗುತ್ತೆ. ತರಕಾರಿ, ಹಣ್ಣುಗಳು, ಮೀನು ಮತ್ತು ಮಾಂಸಗಳನ್ನು ಸಾಮಾನ್ಯವಾಗಿ ಈ ವಿಧಾನದಿಂದ ಸಂರಕ್ಷಿಸಲಾಗುತ್ತದೆ. ಯಾವ ವಿಧಾನ? ಎಣ್ಣೆ ಮತ್ತು ವಿನೆಗರ್ಗಳ ಬಳಕೆಯ ಮೂಲಕ. ಮುಂದಿನ ಒಂದು ಆಹಾರ ಸಂರಕ್ಷಣೆಯ ಒಂದು ವಿಧಾನ ಶಾಖ ಮತ್ತು ತಂಪು ವಿಧಾನ. ಸಾಮಾನ್ಯವಾಗಿ ನೀವು ಮನೆಗಳಲ್ಲೆಲ್ಲ ಗಮನಿಸಿರಬಹುದು ಮಕ್ಕಳೇ, ಹಾಲನ್ನು ಕುದಿಸುವುದರಿಂದ ಅದರಲ್ಲಿನ ಸೂಕ್ಷ್ಮಜೀವಿಗಳು ನಾಶವಾಗುತ್ತೆ. ನಾವು ಆಹಾರವನ್ನು ರೆಫ್ರಿಜರೇಟರ್ಗಳಲ್ಲಿ ಇಡುತ್ತೇವೆ. ಆಗ ಕಡಿಮೆ ತಾಪವು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆದು ಆಹಾರ ಕೆಡದಂತೆ ಸಂರಕ್ಷಣೆ ಮಾಡುತ್ತದೆ.
ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು, ಹಾಲನ್ನು ಕುದಿಸಿಡ್ತಾರೆ, ಅದು ಸಹ ಏನಪ್ಪ ಅಂದರೆ ಕುದಿಸೋದ್ರಿಂದ ಸೂಕ್ಷ್ಮಜೀವಿಗಳು ನಾಶವಾಗಿ ಹೋಗುತ್ತೆ. ಅದೇ ರೀತಿ ರೆಫ್ರಿಜರೇಟರ್ಗಳಲ್ಲೂ ಇಡೋದ್ರಿಂದನೂ ಸಹ ಕಡಿಮೆ ತಾಪಮಾನದಲ್ಲಿ ಸೂಕ್ಷ್ಮಜೀವಿಗಳು ಬದುಕಲು ಸಾಧ್ಯ ಆಗೋದಿಲ್ಲ. ಆ ರೀತಿಯೂ ಸಹ ಆಹಾರವನ್ನು ನಾವು ಸಂರಕ್ಷಣೆ ಮಾಡಬಹುದು. ಪಾಶ್ಚರೀಕರಣ. ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 15ರಿಂದ 30 ನಿಮಿಷ ಕಾಯಿಸಿ ಮತ್ತು ತಕ್ಷಣ ತಂಪುಗೊಳಿಸಿ ಶೇಖರಿಸುವ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ? ಪಾಶ್ಚರೀಕರಣ ಅಂತ ಹೇಳಿ ಕರಿತೀವಿ. ಇದರಿಂದ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ನಾವು ತಡೆಗಟ್ಟಬಹುದು. ಈ ಪಾಶ್ಚರೀಕರಣ ಎಂದರೇನು ಅಂತ ಹೇಳಿ ತುಂಬ ಕಡೆ ಕೇಳ್ತಾರೆ ಮಕ್ಕಳ, ತುಂಬ ಕ್ವಶನ್. ಇದೇನಪ್ಪ ಅಂದರೆ ಮೂಲಕ ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ 15ರಿಂದ 30 ನಿಮಿಷಗಳ ಕಾಲ ಕಾಯಿಸಿ ಮತ್ತೆ ಅದನ್ನು ತಂಪುಗೊಳಿಸಿ ಶೇಖರಣೆ ಮಾಡಲಾಗುತ್ತೆ. ಇದರಿಂದ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಬಹುದು. ಈ ಒಂದು ವಿಧಾನಕ್ಕೆ ಪಾಶ್ಚರೀಕರಣ ಅಂತ ಹೇಳಿ ಕರೀತಾರೆ. ಈ ಪ್ರಕ್ರಿಯೆಯನ್ನು ಉಪಯೋಗಿಸುವುದರಿಂದ ಸೂಕ್ಷ್ಮಜೀವಿಗಳ ಸಂಖ್ಯೆಗಳನ್ನು ಕಡಿಮೆ ಮಾಡಬಹುದು. ಮತ್ತು ಹಾಲು, ಹಣ್ಣಿನ ರಸ, ಬಿಯರ್, ಬೆಣ್ಣೆ, ಜೇನುತುಪ್ಪ ಮುಂತಾದ ಪದಾರ್ಥಗಳನ್ನು ತುಂಬ ಸಮಯದವರೆಗೆ ಕೆಡದಂತೆ ಸಂರಕ್ಷಿಸಲು ಈ ಪಾಶ್ಚರೀಕರಣ ವಿಧಾನ ಅನುಸರಿಸ್ತಾರೆ. ಈ ವಿಧಾನವನ್ನು ಆವಿಷ್ಕರಿಸಿರುವಂತಹ ವಿಜ್ಞಾನಿಯ ಹೆಸರು ಲೂಯಿಸ್ ಪಾಶ್ಚರ್ ಅಂತ ಹೇಳಿ. ಮುಂದಿನ ಒಂದು ಆಹಾರ ಸಂರಕ್ಷಣೆಯ ಹಂತ ಯಾವುದಪ್ಪ ಅಂದರೆ ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ. ಈ ಸಂಗ್ರಹಣೆ ಅಂದರೆ ಇಲ್ಲಿ ಸೂಕ್ಷ್ಮಜೀವಿಗಳ ದಾಳಿಯನ್ನು ತಪ್ಪಿಸುವ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸಹ ಗಾಳಿಯಾಡದಂತೆ ಮೊಹರು ಮಾಡಿದ ಪಟ್ಟಣಗಳಲ್ಲಿ ಸಂರಕ್ಷಿಸಿಡ್ತಾರೆ. ಇದನ್ನೇ ನಾವು ಸಂಗ್ರಹಣೆ ಅಂತ ಹೇಳಿ ಕರಿತೀವಿ. ಗಮನಿಸಿ ಮಕ್ಕಳೇ, ಅಂಗಡಿಗಳಲ್ಲೆಲ್ಲ ನಾವು ಸಂಗ್ರಹಿಸಿದ ಈ ರೀತಿಯ ಪೊಟ್ಟಣಗಳನ್ನು ಗಮನಿಸಬಹುದು. ಪೊಟ್ಟಣಗಳಲ್ಲಿ ಸಂಗ್ರಹಿಸಬಹುದು. ಮುಂದಿನ ಒಂದು ಆಹಾರ ಸಂರಕ್ಷಣೆಯ ಹಂತ ನೈಟ್ರೋಜನ್. ಈ ಚಿಪ್ಸ್ ಪ್ಯಾಕೆಟ್ಗಳಲ್ಲೆಲ್ಲ ನೈಟ್ರೋಜನ್ ಅನಿಲವನ್ನು ಹಾಯಿಸೋದ್ರ ಮೂಲಕ ಆಹಾರವನ್ನು ಸಂರಕ್ಷಿಸಿ ಇಡಲಾಗುತ್ತದೆ. ಮುಂದಿನ ಒಂದು ಅಂಶ ನೈಟ್ರೋಜನ್ ಸ್ಥಿರೀಕರಣ. ಈ ನೈಟ್ರೋಜನ್ ಸ್ಥಿರೀಕರಣ ಅಂದ್ರೇನು? ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಲೆಗ್ಯುಮಿನಸ್ ಸಸ್ಯದ ಒಂದು ಬೇರುಗಳಲ್ಲಿ ಇದು ಇರುತ್ತೆ. ಆ ಲೆಗ್ಯುಮಿನಸ್ ಜಾತಿಯ ಸಸ್ಯಗಳು ಅಂದರೆ ದ್ವಿದಳ ಧಾನ್ಯಗಳನ್ನು ಒಳಗೊಂಡಿರುವಂತಹ ಸಸ್ಯಗಳು. ಈ ಸಸ್ಯಗಳಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಪ್ರಕ್ರಿಯೆ ಪಾಲ್ಗೊಳ್ಳುವುದನ್ನು ಗಮನಿಸಬಹುದು ಮಕ್ಕಳ. ಈ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಬೀನ್ಸ್, ಬಟಾಣಿ, ಕಡಲೆ, ಹುರುಳಿಯಂತಹ ಲೆಗ್ಯೂಮ್ ಜಾತಿಗೆ ಸೇರಿದ ದ್ವಿದಳ ಸಸ್ಯಗಳಲ್ಲಿ ವಾಸಿಸುತ್ತೆ. ಈ ರೈಸೋಬಿಯಂ ಮೇಲಿನ ಸಸ್ಯಗಳೊಂದಿಗೆ ಸಹಜೀವನ ಸಂಬಂಧವನ್ನು ಹೊಂದಿದ್ದು ಅವುಗಳ ಬೇರಿನ ಗಂಟುಗಳಲ್ಲಿ ಇವು ವಾಸಿಸುತ್ತೆ. ಕೆಲವೊಮ್ಮೆ ಮಿಂಚುವ ಕ್ರಿಯೆ ಮೂಲಕನೂ ಸಹ ಈ ಸ್ಥಿರೀಕರಣ ಉಂಟಾಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಇದನ್ನೇ ನೈಟ್ರೋಜನ್ ಸ್ಥಿರೀಕರಣ ಎನ್ನುತ್ತೇವೆ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾವನ್ನು ಗಮನಿಸಿ ಮಕ್ಕಳ. ದ್ವಿದಳ ಸಸ್ಯದ ಬೇರುಗಳ ಗಂಟುಗಳಲ್ಲಿ ಇವುಗಳ ವಾಸ. ಈಗ ಮಕ್ಕಳೇ, ಈಗ ನೈಟ್ರೋಜನ್ ಚಕ್ರದ ಕುರಿತಾಗಿ ತಿಳಿದುಕೊಳ್ಳೋಣ. ನಮ್ಮ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನ್ ಅನಿಲ, 78% ನೈಟ್ರೋಜನ್ ಅನಿಲ ಇದೆ. ಆದರೂ ಯಾಕಪ್ಪ ನಮ್ಮ ಸಸ್ಯಗಳು ನೈಟ್ರೋಜನ್ ಪೋಷಕಾಂಶದ ಹೀನತೆಯನ್ನು ಅನುಭವಿಸಿ ನಮ್ಮ ರೈತರು ಗೊಬ್ಬರಗಳನ್ನು ಹಾಕುವಂತಾಗಿದೆ. ಈ ನೈಟ್ರೋಜನ್ ಚಕ್ರದಲ್ಲಿ ಪ್ರಮುಖವಾಗಿ ಮಣ್ಣಿನಲ್ಲಿರುವಂತಹ ನೈಟ್ರೋಜನ್ ಸಂಯುಕ್ತಗಳು ಕೆಲವಾರು ಬ್ಯಾಕ್ಟೀರಿಯಾಗಳ ಮೂಲಕ, ರೈಸೋಬಿಯಂನಂತಹ ಬ್ಯಾಕ್ಟೀರಿಯಾಗಳ ಮೂಲಕ ನೈಟ್ರೋಜನ್ ಸಂಯುಕ್ತಗಳು ನೈಟ್ರೋಜನ್ ಅನಿಲವಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಈ ರೀತಿ ಮಣ್ಣಿನಲ್ಲಿರುವಂತಹ
ನೈಟ್ರೋಜನ್ನು ಬ್ಯಾಕ್ಟೀರಿಯಾಗಳ ಮೂಲಕ ಕ್ಯಾರಿ ಆಗುತ್ತೆ. ನೆಕ್ಸ್ಟ್ ಇದು ವಾತಾವರಣದಲ್ಲಿ ನೈಟ್ರೋಜನನ್ನು ಉಂಟು ಮಾಡುತ್ತೆ. ಈ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ನು ಮಿಂಚಿನಿಂದ ನೈಟ್ರೋಜನ್ ಸ್ಥಿರೀಕರಣಗೊಂಡು ಮತ್ತೆ ಮಣ್ಣಿನಲ್ಲಿ ನೈಟ್ರೋಜನ್ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ. ಅದೇ ರೀತಿ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಸ್ಥಿರೀಕರಿಸುವಂತಹ ಕೆಲವಾರು ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ, ವಾತಾವರಣದ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಭಾಗವಹಿಸಿ ಈ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸಿ ಮತ್ತೆ ಮಣ್ಣಿನಲ್ಲಿ ನೈಟ್ರೋಜನ್ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ. ಈ ಮಣ್ಣಿನಲ್ಲಿರುವಂತಹ ನೈಟ್ರೋಜನ್ ಸಂಯುಕ್ತಗಳನ್ನು ಸಸ್ಯಗಳು ಹೀರಿಕೆ ಮಾಡಿಕೊಳ್ಳುತ್ತೆ. ಈ ಸಸ್ಯಗಳನ್ನು ಭಕ್ಷಿಸುವುದರ ಮೂಲಕ ಈ ನೈಟ್ರೋಜನ್ನು ಪ್ರಾಣಿಗಳಿಗೆ ವರ್ಗಾವಣೆಯನ್ನು ಹೊಂದುತ್ತೆ. ಈ ಪ್ರಾಣಿಗಳು ವಿಸರ್ಜನೆ ಮತ್ತು ಸಾವಿನ ನಂತರ ಈ ನೈಟ್ರೋಜನ್ ಸಂಯುಕ್ತಗಳು ಅಥವಾ ತ್ಯಾಜ್ಯಗಳು ಮತ್ತೆ ಮಣ್ಣಿಗೆ ಸೇರುತ್ತೆ. ಈ ರೀತಿಯಾಗಿ ನಾವು ನೈಟ್ರೋಜನ್ ಚಕ್ರವನ್ನು ಗಮನಿಸಬಹುದಾಗಿದೆ ಮಕ್ಕಳೇ. ನೋಡಿ, ನೈಟ್ರೋಜನ್ ಚಕ್ರ ನಮ್ಮ ವಾತಾವರಣದಲ್ಲಿ 78% ನೈಟ್ರೋಜನನ್ನು ಹೊಂದಿರುತ್ತೆ. ನೈಟ್ರೋಜನ್ ಎಲ್ಲ ಜೀವಿಗಳ ಅತ್ಯವಶ್ಯಕ ಘಟಕವಾಗಿದ್ದು ಇದು ಪ್ರೋಟೀನ್, ಪತ್ರಹರಿತ್ತು, ನ್ಯೂಕ್ಲಿಕ್ ಆಮ್ಲ, ವಿಟಮಿನ್ಗಳ ಒಂದು ಭಾಗವಾಗಿರುತ್ತೆ. ಸಸ್ಯ ಮತ್ತು ಪ್ರಾಣಿಗಳು ನೇರವಾಗಿ ನೈಟ್ರೋಜನನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಮಣ್ಣಿನಲ್ಲಿರುವ ಕೆಲವು ನಿರ್ದಿಷ್ಟ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು ವಾತಾವರಣದಲ್ಲಿರುವ ನೈಟ್ರೋಜನನ್ನು ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ. ಈ ಸಸ್ಯಗಳ ಬೇರುಗಳ ಮೂಲಕ ನೈಟ್ರೋಜನನ್ನು ಹೀರಿಕೊಂಡು ಸಸ್ಯಕೊಳ್ಳುತ್ತೆ. ಈ ಪ್ರೋಟೀನ್ ಮತ್ತು ಇತರ ನೈಟ್ರೋಜನ್ ಸಂಯುಕ್ತಗಳನ್ನು ಪಡೆಯಲು ಪ್ರಾಣಿಗಳು ಏನು ಮಾಡುತ್ತೆ, ಸಸ್ಯಗಳನ್ನು ಸೇವಿಸುತ್ತೆ. ಸಸ್ಯಗಳನ್ನು ಸೇವನೆ ಮಾಡುವುದರ ಮೂಲಕ ಪ್ರಾಣಿಗಳು ಪ್ರೋಟೀನ್ ಮತ್ತು ಇತರ ರೂಪಗಳಲ್ಲಿ ನೈಟ್ರೋಜನ್ ಸಂಯುಕ್ತಗಳನ್ನು ಪಡೆದುಕೊಳ್ಳುತ್ತೆ. ಈ ಪ್ರಾಣಿಗಳು ಮತ್ತು ಸಸ್ಯಗಳು ಸತ್ತಾಗ ಏನಾಗುತ್ತೆ, ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು ಮಣ್ಣಲ್ಲಿರುವಂತಹ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಸಸ್ಯಗಳು ಬಳಸುವಂತಹ ನೈಟ್ರೋಜನ್ ಯುಕ್ತ ಸಂಯುಕ್ತಗಳಾಗಿ ಪರಿವರ್ತನೆಯನ್ನು ಹೊಂದುತ್ತದೆ. ಕೆಲವು ಭಾಗಗಳನ್ನು ಇತರ ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳು ವಾತಾವರಣಕ್ಕೆ ಮತ್ತೆ ಮರಳಿ ಸೇರಿಸುತ್ತೆ. ಇದರ ಪರಿಣಾಮವಾಗಿ ವಾತಾವರಣದಲ್ಲಿ ನೈಟ್ರೋಜನ್ನ ಶೇಕಡಾವಾರು ಪ್ರಮಾಣವು ಸರಿಸುಮಾರಾಗಿ ಸ್ಥಿರವಾಗೇ ಉಳಿಯುತ್ತೆ. ಮತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿಯೂ ಸಹ ನಮ್ಮ ವಾತಾವರಣದಲ್ಲಿರುವಂತಹ ಅನಿಲ ನೈಟ್ರೋಜನ್ ಆಗಿದೆ. ಧನ್ಯವಾದಗಳು ಮಕ್ಕಳೇ. ಇಲ್ಲಿಯವರೆಗೂ ಮಿತ್ರ ಮತ್ತು ಶತ್ರು ಈ ಅಧ್ಯಾಯದ ಕುರಿತಾಗಿ ತಿಳಿದುಕೊಂಡೆವು. ನನ್ನ ಹೆಸರು ಶಾಲಿನಿ ಬಿಜಿ, ವಿಜ್ಞಾನ ಶಿಕ್ಷಕರು, ಶ್ರೀ ಗುರುದೇವ ಪ್ರೌಢಶಾಲೆ ಕಮ್ಮತ್ತಳ್ಳಿ. ಇನ್ನೂ ಹೆಚ್ಚಿನ ಅಧ್ಯಾಯಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ.